ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಬೇರೆ ಕಾಲದಲ್ಲಾದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅನ್ನ ಉಳಿತು ಅಂದರೆ ಬೇಜಾರಾಗ್ತಿತ್ತು. ಅಯ್ಯೋ ಅನ್ನ ಉಳಿತಲ್ಲಪ್ಪ, ಅದೇ ಅನ್ನ ತಿನ್ನಬೇಕಲ್ಲಪ್ಪ ಅಂತ ಬೇಜಾರಾಗೋದು. ಆದರೆ ಬೇಸಿಗೆಗಾಲಕ್ಕೆ ಹಂಗಲ್ಲ, ಬೇಕಂತಲೇ ಸ್ವಲ್ಪ ಅನ್ನ ಮಾಡಿ ರಾತ್ರಿ ಹೊತ್ತು ಅನ್ನ ಉಳಿದ್ರೆ ಅದು ಮಾರನೇ ದಿವಸಕ್ಕೆ ತುಂಬ ಒಳ್ಳೆಯದು. ತಂಗ್ಳನ್ನದಲ್ಲಿ ಚಿತ್ರಾನ್ನ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ಫೇವ್ರೆಟ್ಟು ಬೇಸಿಗೆಗಾಲಕ್ಕೆ ಎಲ್ರಿಗೂ ಇಷ್ಟವಾಗಿರೋದು ಒಂದು ಮೊಸರನ್ನ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇವಾಗ ಪಟಾಪಟ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅನ್ನ ಉಳ್ತಿದ್ನನ್ನ ಹೀಗೆ ಸ್ವಲ್ಪ ಕಿವುಚ್ಕೊಳ್ಬೇಕು. ಅನ್ನನ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ಅಗ್ಲಗ್ಲಿದ್ರೆ ಚೆನ್ನಾಗಿರಲ್ಲ. ಒಂದು ಸರಿ ನಾನು ಹೇಳಿದ ರೀತಿಲಿ ಮಾಡಿ ನೋಡಿ. ಈ ಥರ ಒಂದು ಸ್ವಲ್ಪ ಕಿವುಚ್ಕೊಳ್ಳೋದು ಅನ್ನನ. ನೀವು ಕೈಯಲ್ಲಾದರೂ ಕಿವುಚ್ಕೊಳ್ಳಿ. ಕೈಯಲ್ಲೇ ಕಿವುಚಿ ಕೈಯಲ್ಲೇ ಇಟ್ಟು ಕಲಿಸೋದು ತುಂಬ ಒಳ್ಳೆಯದು. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ದಾಳಿಂಬೆ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಇವಾಗ ದ್ರಾಕ್ಷಿ ಸೀಸನು ಸಿಕ್ಕೇ ಸಿಗುತ್ತೆ. ಅದು ಸ್ವಲ್ಪ ಉದ್ದುದ್ದ ಇತ್ತು ಅಂತ ಹೇಳಿ ನಾನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ. ಕರಿಬೇವು, ಶುಂಠಿನ ಸಣ್ಣದಾಗಿ ನೋಡಿ ಈ ಥರ ಹೆಚ್ಚಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಯಿಗೆ ಸಿಗೋ ಥರ. ಮೊಸರು ತೊಗೊಂಡಿದ್ದೀನಿ, ಸಾಸಿವೆ, ಉಪ್ಪು, ಎಣ್ಣೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡಿಕೊಂಡು ಒಂದೊಂದೇ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನಿಲ್ಲ. ಇದು ಒಗ್ಗರಣೆ ಆಗೋಷ್ಟೊತ್ತಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಸಾಕು, ಯಾಕಂದರೆ ಇದರಲ್ಲಿ ಜಿಡ್ಡಿನಂಶ ಇರುತ್ತಲ್ವ ಮೊಸರಲ್ಲಿ. ಅದಾಗೋ ಅಷ್ಟೊತ್ತಿಗೆ ನಾವು ಒಂದೊಂದೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಳ್ಳೋದು ಎಲ್ಲ ನಾನು ತೋರ್ಸೋಕ್ಕಂತ ಬೇರೆ ಬೇರೆ ಇಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ನಾವು ಮತ್ತು ಕಲರ್ ತರಕಾರಿಗಳು ತಿನ್ನಬೇಕು, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಕಲರ್ ತರಕಾರಿಗಳು. ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕಿ, ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು. ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಮೊಸರಿತ್ತು ಅಂದರೆ ಸ್ವಲ್ಪ ನೀವು ಹಾಲು ಹಾಕ್ಕೊಳ್ಬೋದು. ಈಗ ಇದು ಕಾಯ್ತು. ಮತ್ತೋಯ್ತು. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಬಿಡಿ. ಗೋಡಂಬಿ, ಶುಂಠಿ, ಹಸಿಮೆಣಸಿನ್ಕಾಯಿ. ಶುಂಠಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಬೇಕು, ಆವಾಗ ಅದು ಹಸಿ ವಾಸನೆ ಹೋಗಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ ಎಷ್ಟು ಗಮ್ಮಂತಿದೆ ನೋಡಿ. ನಿಮಗೆ ಬರಲ್ಲ, ನನಗೆ ಬರ್ತಾ ಇದೆ. ಸ್ವಲ್ಪ ಇದೆಲ್ಲ ಬಾಡಬೇಕು. ಇದಕ್ಕೆ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಕೈಯಲ್ಲಿ ಕಲಸಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ಈ ಹಂತದಲ್ಲಿ ಉಪ್ಪು ನೋಡಿ, ಉಪ್ಪು ಸಾಲಿಲ್ಲ ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮೊಸರು ಸಾಕಾಗಲಿಲ್ಲ. ಮೊಸರು ತುಂಬ ನೀವು ನೀರಾಗಿ ಕಲಸಿಟ್ರೆ ಅದು ಆಮೇಲೆ ಏನಾಗುತ್ತೆ, ಹೀರ್ಕೊಳ್ಳುತ್ತೆ. ಅನ್ನ ಎಲ್ಲ ಹೀರ್ಕೊಳ್ಳುತ್ತೆ ಮೊಸರನ್ನ. ಎಷ್ಟು ಚೆನ್ನಾಗಾಯ್ತು. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಮೊಸರನ್ನ ಸವಿಯಲು ಸಿದ್ಧ. ನೋಡಿ ಎಷ್ಟು ಕಲರ್ಫುಲ್.
ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಈ ಥರ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ಶುಂಠಿ ಫ್ಲೇವರ್ ಎಲ್ಲ ಸಿಗುತ್ತಲ್ಲ, ತುಂಬ ಚೆನ್ನಾಗಿದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.